ನಮಸ್ಕಾರ. BNSSನ ಇನ್ನೊಂದು ವಿಷಯ ಇನ್ನೊಂದು ಮಹತ್ವದ ವಿಷಯ ಕಂಪ್ಲೇಂಟ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಕಂಪ್ಲೇಂಟ್? ಕಂಪ್ಲೇಂಟ್ ಅಂದ್ರೇನು, ದೂರು ಅಂದ್ರೇನು ಅಂತಕ್ಕಂಥ ವಿಷಯದ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ. ಸಾಮಾನ್ಯವಾಗಿ ಇದೊಂದು ಮಿಸ್ನಾಮರ್. ನಾವೆಲ್ಲ ತಿಳ್ಕೊಂಡಿರೋದು ದೂರು ಅಂದರೆ ಪೊಲೀಸರಿಗೆ ಹೋಗಿ ಕೊಡ್ತೀವಲ್ಲ, ಅದು ದೂರು ಅಂತ. ಆದ್ದರಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಿಮಗೆ. ಅದು ದೂರಲ್ಲ. ದಟ್ ಈಸ್ ಓನ್ಲಿ ಆನ್ ಇನ್ಫಾರ್ಮೇಷನ್. ಅದು ಕೇವಲ ಮಾಹಿತಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕೊಡುವಂಥದ್ದು ಇದೆಯಲ್ಲ, ಅದು ಕೇವಲ ಮಾಹಿತಿ, ಅದು ದೂರಲ್ಲ. ಆ ಮಾಹಿತಿಯನ್ನು ಕೊಟ್ಟ ನಂತರ ಮಾಹಿತಿಯ ಆಧಾರದಲ್ಲಿ ತನಿಖೆ ಪ್ರಾರಂಭವಾಗದೆ ಹೋದರೆ ಅಥವಾ ಮಾಹಿತಿಯ ದಾಖಲೆ ಆಗದೆ ಹೋದರೆ ಆವಾಗ ಏನಾಗುತ್ತೆ ಅಂತಂದರೆ ಆ ಬಾಧ್ಯತೆಗೆ ಒಳಗಾದಂತಹ ವ್ಯಕ್ತಿ, ತೊಂದರೆಗೆ ಒಳಗಾದಂತಹ ವ್ಯಕ್ತಿ ಏನು ಮಾಡ್ತಾನೆ, SP ಹತ್ರ ಹೋಗ್ತಾನೆ. SP ಅವರ ಕಂಪ್ಲೇಂಟನ್ನು ಮನ್ನಿಸಲಿಲ್ಲ, ಅವರ ಇನ್ಫಾರ್ಮೇಷನನ್ನು ಮನ್ನಿಸಲಿಲ್ಲ ಅಂತಂದರೆ ಅವನು ಆಮೇಲೆ ಅವನಿಗೊಂದು ಅಧಿಕಾರ ಇದೆ, ಹಕ್ಕು ಇದೆ. ಏನಂತಂದರೆ ನೇರವಾಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೋದು ಅವನು. ಆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಕೊಡ್ತಾನಲ್ವಾ, ಅದಕ್ಕೆ ನಾವೇನು ಹೇಳ್ತೀವಿ, ಕಂಪ್ಲೇಂಟ್ ಅಂತ ಹೇಳ್ತೀವಿ ಅನ್ನೋದನ್ನು ನಾವು ಡೆಫಿನೇಷನ್ ಸೆಕ್ಷನಲ್ಲಿ ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಸಿ ಇಟ್ ಇನ್ ದ ಡೆಫಿನೇಷನ್ ಸೆಕ್ಷನ್. ಆದ್ದರಿಂದ ಆ ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನು ಅನ್ನೋದನ್ನು ನೋಡ್ತೀವಿ ನಾವು. ಆಮೇಲೆ ಕಾನೂನಾತ್ಮಕ ಪ್ರಾವಧಾನ ಏನಿದೆ ನೋಡ್ತೀವಿ. ಮತ್ತು ಕಂಪ್ಲೇಂಟಿನ ಮಹತ್ವ, ಯಾಕೆ ಕಂಪ್ಲೇಂಟ್ ಬೇಕಿದು ಅಂತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಕಂಪ್ಲೇಂಟ್ ಕೊಡುವಂಥ ಪ್ರಕ್ರಿಯೆ ಯಾವ ಥರ ಇದೆ ಅಂತ ನೋಡ್ತೀವಿ. ಕಂಪ್ಲೇಂಟ್ಗಳಲ್ಲಿ ವರ್ಗೀಕರಣ ಮಾಡ್ತೀವಿ. ಮತ್ತು ಕಂಪ್ಲೇಂಟು ಮತ್ತು FIR, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. FIR ಮತ್ತು ಕಂಪ್ಲೇಂಟಿನ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಎಷ್ಟೋ ಸಲ ನಿಮಗೆ ಶಾರ್ಟ್ ನೋಟಿಗೆ ಪ್ರಶ್ನೆ ಬರ್ತದೆ ಕಂಪ್ಲೇಂಟ್ ಅಂತ. ನೀವು FIR ಬಗ್ಗೆ ಬರೆದ್ರೆ ತಪ್ಪಾಗಿಬಿಡ್ತದೆ ಉತ್ತರ. ನೀವು ಕಂಪ್ಲೇಂಟೇ ಬೇರೆ, FIR ಬೇರೆ ಅನ್ನೋದನ್ನು ನೋಡಿ. ಕಂಪ್ಲೇಂಟೇ ಬೇರೆ, FIR ಬೇರೆ, ದೂರೇ ಬೇರೆ, FIR ಬೇರೆ ಅನ್ನೋದನ್ನು ನೀವು ಗಮನಿಸಬೇಕು. ಓಕೆ. ಆದ್ದರಿಂದ ಈ ಒಂದು ವಿಷಯವನ್ನು ನಾವು ನೋಡೋದಾದರೆ, ಅಂಡರ್ ದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಎ ಕಂಪ್ಲೇಂಟ್ ರೆಫರ್ಸ್ ಟು ಸ್ಟೇಟ್ಮೆಂಟ್ ಮೇಡ್ ಟು ದ ಮ್ಯಾಜಿಸ್ಟ್ರೇಟ್. ನೋಡಿ, ದೇ ಆರ್ ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಮಾಡಿದಂಥ ಹೇಳಿಕೆ ಇದೆಯಲ್ಲ, ಅದಕ್ಕೆ ನಾವು ಕಂಪ್ಲೇಂಟ್ ಅಂತೀವಿ. ಅಲೀಜಿಂಗ್ ದ್ಯಾಟ್ ಎ ಪರ್ಸನ್ ಹ್ಯಾಸ್ ಕಮಿಟೆಡ್ ಎನ್ ಅಫೆನ್ಸ್. ಅಲ್ಲಿ ಹೋಗಿ ನೀವೇನು ಹೇಳ್ತೀರಿ, ಯಾವುದೇ ವ್ಯಕ್ತಿ ಅಪರಾಧ ಮಾಡಿದ್ದಾನೆ ಅಂತೇಳಿ ಹೇಳ್ತೀರಿ. ಅದಕ್ಕೆ ನಾವೇನು ಹೇಳ್ತೀವಿ, ದೂರು ಅಂತೀವಿ. ಇಟ್ ಈಸ್ ನಾಟ್ ಗಿವನ್ ಟು ಪೊಲೀಸ್. ಇದನ್ನು ಸಾಮಾನ್ಯವಾಗಿ ಪೊಲೀಸರಿಗೆ ಕೊಟ್ಟಿರುವುದಿಲ್ಲ. ಅನ್ಲೈಕ್ FIR, ಪೊಲೀಸರಿಗೆ ನೀವು ಕೊಡ್ತಿರಲ್ವ, ಅದು ಫಸ್ಟ್ ಇನ್ಫಾರ್ಮೇಷನ್ ವರದಿ, ಪ್ರಥಮ ಮಾಹಿತಿ ವರದಿ, ಅದು ಕಂಪ್ಲೇಂಟ್ ಅಲ್ಲ ಅನ್ನೋದನ್ನು ನೆನಪಿಟ್ಕೋಬೇಕು. ಕಂಪ್ಲೇಂಟ್ ಎಂದರೆ ಮ್ಯಾಜಿಸ್ಟ್ರೇಟ್ರಿಗೆ ನೀಡುವ ಹೇಳಿಕೆ. ದಿಸ್ ಈಸ್ ಆ್ಯಕ್ಚುಲಿ ಕಂಪ್ಲೇಂಟ್ ಆ್ಯಸ್ ಪರ್ BNSS. ಆಡು ಭಾಷೆಯಲ್ಲಿ ನೀವು ತಿಳ್ಕೊಂಡಿರೋ ಕಂಪ್ಲೇಂಟ್ ಬೇರೆ ಇರ್ಬೋದು. ಆದರೆ ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಕಾಯ್ದೆಯ ಅಡಿಯಲ್ಲಿ, ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕಂಪ್ಲೇಂಟ್ ಅಂದರೆ ಯಾವುದನ್ನು ನೀವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ವಿಚಾರವನ್ನು ತಿಳಿಸ್ತೀರೋ, ಅಪರಾಧ ನಡೆದಿದೆ ಅಂಥೇಳಿ, ಅದು ಕಂಪ್ಲೇಂಟು ಅನ್ನುವಂಥದ್ದು ಇಲ್ಲಿ ಮಹತ್ವ ಪಡ್ಕೊಳ್ತದೆ. ಅದಕ್ಕೆ ನಾನು ಸೆಕ್ಷನ್ 2H ಇಲ್ಲಿ ಬರೆದಿದ್ದೀನಿ. ಐ ಹ್ಯಾವ್ ರಿಟನ್ ಎನಿ ಎಲಿಗೇಷನ್ ಮೇಡ್ ಟು ಎ ಮ್ಯಾಜಿಸ್ಟ್ರೇಟ್, ದಿಸ್ ಈಸ್ ಕಂಪ್ಲೇಂಟ್, ದ್ಯಾಟ್ ಸಮ್ ಪರ್ಸನ್ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಬಟ್ ಡಸ್ ನಾಟ್ ಇನ್ಕ್ಲೂಡ್ ಪೊಲೀಸ್ ರಿಪೋರ್ಟ್. ಇಟ್ ಈಸ್ ನಾಟ್ FIR ಆರ್ ಪೊಲೀಸ್ ರಿಪೋರ್ಟ್. ಅಂದರೆ ಪೊಲೀಸರು ತನಿಖೆ ಮಾಡಿದ ಮೇಲೂ ಪೊಲೀಸರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಪೊಲೀಸ್ ರಿಪೋರ್ಟ್. ಇದಕ್ಕೆ ಆಡು ಭಾಷೆಯಲ್ಲಿ ಚಾರ್ಜ್ ಶೀಟ್ ಅಂತಾರೆ. ಚಾರ್ಜ್ ಶೀಟ್ ಅಲ್ಲ, ಇಟ್ ಈಸ್ ಎ ಪೊಲೀಸ್ ಫೈನಲ್ ರಿಪೋರ್ಟ್ ಅಂತ ಹೇಳ್ಬೋದು. ಆದ್ದರಿಂದ ದೂರು ಎಂದರೆ ಮ್ಯಾಜಿಸ್ಟ್ರೇಟ್ಗೆ ಮಾಡುವ ಯಾವುದೇ ಆರೋಪ, ಯಾವುದೇ ವ್ಯಕ್ತಿ ಅಪರಾಧ ಮಾಡಿದ್ದಾನೆ ಎಂದು ಹೇಳುವ ಆರೋಪ, ಯಾವುದೇ ವ್ಯಕ್ತಿ ಅಪರಾಧ ಮಾಡಿದ್ದಾನೆ ಎಂದು ಹೇಳುವ ಆರೋಪ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಮತ್ತು ಇದರಲ್ಲಿ ಪೊಲೀಸ್ ವರದಿ ಅಲ್ಲ, ದಿಸ್ ಈಸ್ ನಾಟ್ ಎ ಪೊಲೀಸ್ ರಿಪೋರ್ಟ್ ಅನ್ನೋದನ್ನು ಮಾತ್ರ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸೊ ದಟ್ ಈಸ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದಸ್ ಎ ಕಂಪ್ಲೇಂಟ್ ಈಸ್ ಸಿಟಿಜನ್ ಇನಿಷಿಯೇಟೆಡ್ ಜುಡಿಷಿಯಲ್ ಕಮ್ಯುನಿಕೇಷನ್. ನೋಡಿ, ನಾಟ್ ಪೊಲೀಸ್ ಇನಿಷಿಯೇಟೆಡ್. ಎ ಕಂಪ್ಲೇಂಟ್ ಈಸ್ ಎ ಸಿಟಿಜನ್ initiated judicial communication. Otherwise, police initiated judicial communication is FIR, not a police investigation document. ಅದು
ಪೊಲೀಸರು ಕೊಟ್ಟಂತಹ ಫೈನಲ್ ಸ್ಟೇಟ್ಮೆಂಟು ಅಲ್ಲ, ಪೊಲೀಸರು ಕೊಟ್ಟಂತಹ ಪ್ರಥಮ ಮಾಹಿತಿ ವರದಿನೂ ಅಲ್ಲ. ನೇರವಾಗಿ ಒಂದು ಅಪರಾಧ ನಡೆದಿದೆ ಅಂಥೇಳಿ ಮ್ಯಾಜಿಸ್ಟ್ರೇಟ್ಗೆ ಹೇಳುವಂತಹ ಪ್ರಕ್ರಿಯೆಯನ್ನು ನಾವು ದೂರು ಅಥವಾ ಕಂಪ್ಲೇಂಟ್ ಎಂದು ಹೇಳುತ್ತೇವೆ. ವಾಟ್ ಎ ಕಂಪ್ಲೇಂಟ್ ಕ್ಯಾನ್ ಬಿ ಅಬೌಟ್, ಒಂದು ಕಂಪ್ಲೇಂಟ್ ಯಾವುದರ ಬಗ್ಗೆ ಇರ್ಬೋದು. ಇಟ್ ಮೇ ಬಿ NC ಆಲ್ಸೋ, ನಾನ್ ಕಾಗ್ನಿಜಿಬಲ್ ಅಫೆನ್ಸ್. ಇಟ್ ಮೇ ಬಿ ಕಾಗ್ನಿಜಿಬಲ್ ಅಫೆನ್ಸ್ ಆಲ್ಸೋ ವೆನ್ ಪೊಲೀಸ್ ರೆಫ್ಯೂಸ್. ನೋಡಿ ಇಲ್ಲೇನಾಗುತ್ತೆ, ಪೊಲೀಸ್ ಕೆಲವೊಂದು ಸಂದರ್ಭದಲ್ಲಿ ಅವರು ಕೋಆಪರೇಟ್ ಮಾಡೋದಿಲ್ಲ, ಅವರು ಕಂಪ್ಲೇಂಟನ್ನು ಸ್ವೀಕರಿಸೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ. ಸ್ಪೆಷಲ್ ಲಾ ಅಫೆನ್ಸಸ್, ಎನ್ವಿರಾನ್ಮೆಂಟ್ ವಿಷಯದಲ್ಲಿ, ಟ್ಯಾಕ್ಸೇಷನ್ ವಿಷಯದಲ್ಲಿ, ಸೈಬರ್ ಲಾ ವಿಷಯದಲ್ಲಿ ಕೂಡ ನೀವು ನೇರವಾಗಿ ಕೊಡ್ಬೋದು. ಪ್ರೈವೇಟ್ ರಾಂಗ್ಸ್ ಫಾರ್ಮಿಂಗ್ ಕ್ರಿಮಿನಲ್ ಲಯಬಿಲಿಟಿ, ಅದು ಪ್ರೈವೇಟ್ ರಾಂಗ್ ಇರ್ಬೋದು, ಖಾಸಗಿ ಅಪಕೃತ್ಯ ಇರ್ಬೋದು, ಆದರೆ ಅದರಿಂದ ಕ್ರಿಮಿನಲ್ ಹಾನಿನೂ ಆಗ್ತಿದ್ರೆ ಅಥವಾ ಕ್ರಿಮಿನಲ್ ಅಪರಾಧವೂ ಅದರಲ್ಲಿ ಒಳಗೊಂಡಿದ್ದರೆ ಇಂತಹ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು, ನೇರವಾಗಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗುವಂತಹ ಅವಕಾಶ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಸೊ ನಾವು ಎಸೆನ್ಷಿಯಲ್ ಆಫ್ ಎ ವ್ಯಾಲಿಡ್ ಕಂಪ್ಲೇಂಟ್, ಒಂದು ಕಂಪ್ಲೇಂಟು ಅದು ವ್ಯಾಲಿಡ್ ಆಗಿರಬೇಕು, ಏನು ಯೋಗ್ಯವಾಗಿರಬೇಕು, ಮಾನ್ಯವಾಗಿರಬೇಕು ಅಂಥೇಳಿ ನೀವು ನೋಡೋದಾದರೆ ಈ ಅಂಶಗಳು ಅದರಲ್ಲಿರಬೇಕು. ಅದರಲ್ಲಿ ಒಂದು ಅಪರಾಧದ ಹೇಳಿಕೆ ಇರಬೇಕು, ಅದನ್ನು ನಾವು ಮ್ಯಾಜಿಸ್ಟ್ರೇಟ್ರಿಗೆ ಕೊಟ್ಟಿರಬೇಕು, ಅದು ಲಿಖಿತ ರೂಪದಲ್ಲಿ ಇರಬೇಕು ಅಥವಾ ಓರಲಿ ಇರ್ಬೋದು. ಆಮೇಲೆ ಯಾವುದೇ ವ್ಯಕ್ತಿ ಕೊಟ್ಟಿರಬೇಕು, ಈವನ್ ಬೈ ಎ ಸ್ಟ್ರೇಂಜರ್, ಯಾರು ಕೊಡ್ಬೋದು. ಮಸ್ಟ್ ನಾಟ್ ಬಿ ಎ ಪೊಲೀಸ್ ರಿಪೋರ್ಟ್, ಆದರೆ ಅದು ಪೊಲೀಸ್ ವರದಿ ಆಗಿರಬಾರ್ದು. ಇದಕ್ಕೆ ನಾವೇನಂತೀವಿ, ಕಂಪ್ಲೇಂಟ್ ಅಂತ ಹೇಳ್ತೀವಿ. ಸೊ ಕಂಪ್ಲೇಂಟ್ ಈಸ್ ನಾರ್ಮಲಿ, ಅಥವಾ ದೂರು ಏನಿದೆ ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಿಂದ ಇನಿಷಿಯೇಟ್ ಆಗಿ ಅದು ನ್ಯಾಯಾಂಗವನ್ನು ತಲುಪ್ತದೆ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟರನ್ನು ಅಥವಾ ನ್ಯಾಯಿಕ ಮ್ಯಾಜಿಸ್ಟ್ರೇಟರನ್ನು ತಲುಪ್ತದೆ ಅನ್ನೋದು. ಪ್ರೊಸೀಜರ್ ಆನ್ ಎ ಕಂಪ್ಲೇಂಟ್ ಅಂಡರ್ BNSS. ಒಮ್ಮೆ ಈ ರೀತಿಯ ಕಂಪ್ಲೇಂಟು ನ್ಯಾಯಾಧೀಶರ ಹತ್ರ ಬಂದಾಗ ನ್ಯಾಯಾಧೀಶರು ಏನು ಮಾಡ್ತಾರೆ, ಹಿ ವಿಲ್ ಆ್ಯಕ್ಟ್ ಅಕಾರ್ಡಿಂಗ್ ಟು ಸೆಕ್ಷನ್ 2223. ಏನು ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಎಕ್ಸಾಮ್ ಮಾಡ್ತಾರೆ. ಹಿ ವಿಲ್ ಎಕ್ಸಾಮಿನ್ ಕಂಪ್ಲೇನೆಂಟ್ ಆ್ಯಂಡ್ ವಿಟ್ನೆಸ್. ಅವ್ರನ್ನ ವಿಚಾರಣೆನೂ ಮಾಡ್ಬೋದು. ಅವರು ಕರೆಸಿ, ಏನಪ್ಪ ನೀನು ಕಂಪ್ಲೇಂಟು ಏಕೆ ಕೊಟ್ಟಿದೆಯಾ, ಅದರಲ್ಲಿ ಏನಿದೆ, ನೀನು ಯಾಕೆ ಈ ಕಂಪ್ಲೇಂಟ್ ಕೊಟ್ಟು, ಈ ರೀತಿ ವಿಚಾರಣೆಯನ್ನು ಕೂಡ ಮಾಡ್ಬೋದು. ದೂರುದಾರನನ್ನು ವಿಚಾರಣೆ ಮಾಡ್ಬೋದು, ಸಾಕ್ಷಿದಾರನ ವಿಚಾರ ಮಾಡ್ಬೋದು. ಯಾರು, ಮ್ಯಾಜಿಸ್ಟ್ರೇಟ್ ಹಿಮ್ಸೆಲ್ಫ್ ಕ್ಯಾನ್ ಡು ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್. ಆಮೇಲೆ ಏನು ಮಾಡ್ಬೋದು, ಅವರಿಗೆ ಸರಿ ಅನಿಸಿದರೆ, ಮ್ಯಾಜಿಸ್ಟ್ರೇಟ್ರಿಗೆ ಸರಿ ಅನಿಸಿದರೆ ಹಿ ಮೇ ಆರ್ಡರ್ ದ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಾರಂಭಿಸ್ಬೋದು. ನೋಡಿ, ದೆನ್ ಓನ್ಲಿ ಇಟ್ ವಿಲ್ ಕಮ್ ಟು ಪೊಲೀಸ್. ಕಂಪ್ಲೇಂಟ್ ವಿಷಯದಲ್ಲಿ ಮತ್ತು ನಾನ್ ಕಾಗ್ನಿಜಿಬಲ್ ವಿಷಯದಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಪೊಲೀಸರಿಗೆ ಹೇಳ್ತಾರೆ. ಒಂದು ವೇಳೆ ಕಂಪ್ಲೇಂಟು ಅಥವಾ ಇನ್ಫಾರ್ಮೇಷನ್ನು ಪೊಲೀಸರಿಗೆ ಕೊಟ್ಟಾಗ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರ ಸಂದರ್ಭದಲ್ಲಿಯೂ ಕೂಡ ನಾಗರಿಕರು ಎಲ್ಲಿಗೆ ಹೋಗ್ತಾರೆ, ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ತಾರೆ. ಅದಕ್ಕೂ ಕೂಡ ನಾವು ಕಂಪ್ಲೇಂಟ್ ಅಂತ ಹೇಳ್ತೀವಿ. ಆಮೇಲೆ ನ್ಯಾಯಿಕ ತನಿಖೆಯನ್ನು ಮಾಡಿಸ್ಬೋದು, ಪೊಲೀಸ್ ತನಿಖೆಯನ್ನು ಮಾಡಿಸ್ಬೋದು, ಅವರು ಜುಡಿಷಿಯಲ್ ಎನ್ಕ್ವೈರಿನೂ ಮಾಡಿಸ್ಬೋದು. ಬೋತ್ ಆರ್ ಪಾಸಿಬಲ್, ರೈಟ್? ಸೊ ದೆನ್ ಡಿಸ್ಮಿಸಲ್ ಆಫ್ ಎ ಕಂಪ್ಲೇಂಟು ಅದು ಕೊಟ್ಟ ತಕ್ಷಣ ಅದೇನು ಪ್ರೂವ್ ಆಗುತ್ತೆ ಅಂತೇನಿಲ್ಲ. ಟ್ರಿವಿಯಲ್ ಕಂಪ್ಲೇಂಟ್ ಇರ್ಬೋದು, ಕ್ಷುಲ್ಲಕ ಕಂಪ್ಲೇಂಟ್ ಇರ್ಬೋದು. ಕಂಪ್ಲೇಂಟ್ ಕ್ಯಾನ್ ಬಿ ಡಿಸ್ಮಿಸ್ಡ್ ಇಫ್ ನೋ ಸಫಿಷಿಯಂಟ್ ಗ್ರೌಂಡ್ಸ್. ಅದಕ್ಕೆ ದಾಖಲೆ ಸಿಗಲಿಲ್ಲ ಅಂದರೆ ಮ್ಯಾಜಿಸ್ಟ್ರೇಟ್ ಅಲ್ಲೇ ಡಿಸ್ಮಿಸ್ ಮಾಡಿಬಿಡ್ತಾರೆ. ಅಲಿಗೇಷನ್ಸ್ ಅಪಿಯರ್ ಫಾಲ್ಸ್ ಆರ್ ಟ್ರಿವಿಯಲ್. ಅವು ಮಾಡಿದಂತಹ ಅಪಾದನೆಗಳು ಸುಳ್ಳು ಇರ್ಬೋದು ಅಥವಾ ಕ್ಷುಲ್ಲಕವಾದಂತಹ ಅಪವಾದಗಳಿರ್ಬೋದು. ಇಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ, ತಿರಸ್ಕಾರ ಆಗುತ್ತೆ. ಇಶ್ಯೂ ಆಫ್ ಪ್ರೋಸೆಸ್ ನೋಡಿ, ಆದರೆ ಅವು ಕಂಪ್ಲೇಂಟಿನ ದಾಖಲೆಗಳು ಅಥವಾ ಅಲ್ಲಿರ್ತಕ್ಕಂಥ ಮಾಹಿತಿ ವ್ಯಾಲಿಡ್ ಆಗಿದ್ದರೆ ಆವಾಗ ಏನಾಗುತ್ತೆ, ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸ್ ಏನು, ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಸಮನ್ಸ್ ಕೊಡ್ಬೋದು, ನೋಟಿಸ್ ಕೊಡ್ಬೋದು. ಯಾರ ಮೇಲೆ ನೀವು ಆಪಾದನೆ ಮಾಡಿರ್ತೀರೋ ನೋಟಿಸ್ ಕೊಡ್ಬೋದು, ಅಥವಾ ವಾರಂಟೇ ಇಶ್ಯೂ ಮಾಡ್ಬೋದು. ಪೊಲೀಸ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೊಡ್ಬೋದು. ನೋಡಿ, ಇಫ್ ಗ್ರೌಂಡ್ಸ್ ಎಕ್ಸಿಸ್ಟ್ ಮ್ಯಾಜಿಸ್ಟ್ರೇಟ್ ಇಶ್ಯೂಸ್ ಸಮನ್ಸ್ಗೆ ಅಯ್ಯ ಬರಲಿಲ್ಲ ಅಂದರೆ ವಾರಂಟ್. ಆವಾಗ ಪೊಲೀಸರು ಬಂದು, ವಾರಂಟ್ ಆದರೆ ಇಟ್ ವಿಲ್ ಗೋ ಟು ಪೊಲೀಸ್ ವಿಲ್ ಕ್ಯಾಚ್ ಹಿಮ್ ಆ್ಯಂಡ್ ಬ್ರಿಂಗ್ ಹಿಮ್ ಟು ದ ಕೋರ್ಟ್. ಇದು ಪ್ರೊಸೆಸ್ ಈ ರೀತಿ ಆಗುವ ಸಾಧ್ಯತೆಗಳಿರ್ತದೆ. ಟೈಪ್ಸ್ ಆಫ್ ಕಂಪ್ಲೇಂಟ್ಸ್ ನೋಡಿ, ಇದರಲ್ಲಿ ಎಂತೆಂಥ ಕಂಪ್ಲೇಂಟ್ಗಳು ಬರ್ತವೆ. ಪ್ರೈವೇಟ್ ಕಂಪ್ಲೇಂಟ್, ಕೋರ್ಟ್ ಕಂಪ್ಲೇಂಟ್, ದೆನ್ ಸ್ಟ್ಯಾಚ್ಯೂಟರಿ ಕಂಪ್ಲೇಂಟ್, ಸ್ಪೆಷಲ್ ಲಾ ಕಂಪ್ಲೇಂಟ್ಸ್. ಸೊ ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಕಂಪ್ಲೇಂಟ್ಸ್. ನಿಮ್ಮ ಕ್ಯಾಟಗರಿ ಈ ಥರ ಇರ್ಬೋದು, ಯಾವುದೋ ವ್ಯಕ್ತಿ ಮೇಲೆ ಇರ್ಬೋದು ಅಥವಾ ಕೋರ್ಟಿನ ಮೇಲಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. Okay, so this is the situation. Next, difference. I will be
ಡಿಸ್ಕಸಿಂಗ್ ದ ಡಿಫರೆನ್ಸ್ ಆಲ್ಸೋ. ಇಲ್ಲಿ FIRಗೂ ಮತ್ತು ಕಂಪ್ಲೇಂಟ್ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ನೋಡಿ, ಈ ಕಂಪ್ಲೇಂಟ್ ಈಸ್ FIR is made to police, complaint is made to magistrate. Complaint is a judicial process, FIR is a executive process or investigative process. ಫಾರ್ ಇದು ಯಾವುದೇ ಅಫೆನ್ಸ್ ಇರ್ಬೋದು, ಕಾಗ್ನಿಜಿಬಲ್, ನಾನ್ ಕಾಗ್ನಿಜಿಬಲ್. ಆದರೆ FIR ಆದರೆ ಅದು ಕೇವಲ ಕಾಗ್ನಿಜಿಬಲ್ಗೆ ಮಾತ್ರ. ಲೀಡ್ಸ್ ಟು ಎನ್ಕ್ವೈರಿ ಆರ್ ಇಶ್ಯೂ ಪ್ರೊಸೆಸ್ ಎರಡೂ ಆಗ್ಬೋದು. ಅವರು ಇದರಲ್ಲಿ ಕಂಪ್ಲೇಂಟಲ್ಲಿ ಜುಡಿಷಿಯಲ್ ಎನ್ಕ್ವೈರಿನೇ ಮಾಡ್ಬೋದು ಅಥವಾ ಪ್ರೊಸೆಸ್ಸು ಮಾಡ್ಬೋದು, ಪೊಲೀಸರಿಗೂ ಕೊಡ್ಬೋದು. ಇಲ್ಲಿ ಪೊಲೀಸರು ಮಾತ್ರ ತನಿಖೆಯನ್ನು ಮಾಡಬೇಕಾಗ್ತದೆ. ದಿಸ್ ಈಸ್ ನಾಟ್ ಎ ಪೊಲೀಸ್ ರಿಪೋರ್ಟ್, ದಿಸ್ ಈಸ್ ನಾಟ್ ಎ ಅಂದರೆ ಕಂಪ್ಲೇಂಟ್ ಈಸ್ ನಾಟ್ ಎ ಪೊಲೀಸ್ ರಿಪೋರ್ಟ್. ಆದರೆ FIR ಈಸ್ ಪಾರ್ಟ್ ಆಫ್ ಎ ಪೊಲೀಸ್ ರಿಪೋರ್ಟ್. ಯಾಕಂದರೆ ಇದು ಪ್ರಥಮ ವರದಿ, ಅಂತಿಮ ವರದಿ. ಅಂತಿಮ ವರದಿಗೆ ನಾವು ಚಾರ್ಜ್ ಶೀಟ್ ಅಂತೀವಿ, ಅದಕ್ಕೆ ಪೊಲೀಸ್ ಫೈನಲ್ ರಿಪೋರ್ಟ್ ಅಂತ ಹೇಳಬೇಕು, ಚಾರ್ಜ್ ಶೀಟ್ ಅಲ್ಲ ಅದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಾನು ಬರೆದಿದ್ದೀನಿ, ರೈಟ್. ಸೊ ಜುಡಿಷಿಯಲ್ ಅಪ್ರೋಚು ಈ ವಿಷಯದಲ್ಲಿ, ಕಂಪ್ಲೇಂಟ್ ವಿಷಯದಲ್ಲಿ ಯಾವ ಥರ ಇರುತ್ತೆ ಅಂತ ನಾವು ಏನಾದ್ರು ನೋಡುವುದಾದರೆ, ಕೋರ್ಟ್ಸ್ ಹ್ಯಾವ್ ಕಾನ್ಸ್ಟೆಂಟ್ಲಿ ಹೆಲ್ಡ್ ಕಂಪ್ಲೇಂಟ್ಸ್ ನೀಡ್ ನಾಟ್ ಬಿ ಎನಿ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ಹಿಂಗೆ ಕೊಡ್ಬೇಕಂತ ಏನಿಲ್ಲ. ಯಾರಿಗೆ ನೀವು ಮ್ಯಾಜಿಸ್ಟ್ರೇಟಿಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಒಂದು ಪತ್ರನೂ ಕೂಡ ಸಾಧ್ಯ, ಅದು ಕೂಡ ಒಂದು ಕಂಪ್ಲೇಂಟ್ ಥರ ತೊಗೋಬೋದು ಅವರು. ಅಲ್ಲಿ ಫಾರ್ಮ್ಯಾಟ್ ಇಲ್ಲ, FIRಗೆ ಫಾರ್ಮ್ಯಾಟ್ ಇದೆ. ದ ಪರ್ಪಸ್ ಈಸ್ ಟು ಅಕ್ಸೆಸ್ ಜಸ್ಟಿಸ್. ನೋಡಿ, ಇದರ ಬಹಳ ಮುಖ್ಯವಾದಂತಹ ಒಂದು ವಿಷಯ ಅಂತಂದರೆ ನ್ಯಾಯ ಸಿಗಬೇಕು. ಅನ್ಯಾಯ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಕಾನೂನು ವ್ಯವಸ್ಥೆಯ ಮೂಲ ತತ್ವ. ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅಂತಿಮವಾಗಿ ಮ್ಯಾಜಿಸ್ಟ್ರೇಟ್ ಹತ್ತಿರ ಹೋಗುವಂತಹ ಅಧಿಕಾರವನ್ನು ಪ್ರಜೆಗಳಿಗೆ ಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ವಿತ್ ದಿಸ್ ಐ ಕ್ಯಾನ್ ಸೇ ದಟ್ ದ ಕಾನ್ಸೆಪ್ಟ್ ಆಫ್ ಕಂಪ್ಲೇಂಟ್ ಅಂಡರ್ BNSS ಎನ್ಶೂರ್ಸ್ ಈಸಿ ಅಕ್ಸೆಸ್ ಟು ಜಸ್ಟಿಸ್. ಕಂಪ್ಲೇಂಟ್ಗೆ ಒಂದು ವ್ಯವಧಾನ ಇಲ್ಲಾಂದರೆ ನೀವು ಪೊಲೀಸ್ ಹತ್ರ ಹೋದರೆ ಸದಾಕಾಲ ಪೊಲೀಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಅಥವಾ ಪೊಲೀಸರು ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ, ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಕಂಪ್ಲೇಂಟನ್ನು ತಗೊಳ್ಳದೇ ಇರುವಂಥ ಸಾಧ್ಯತೆಗಳನ್ನು ನಾವು ಕಂಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ನಿಮಗಿರ್ತಕ್ಕಂಥ ಆಲ್ಟರ್ನೇಟ್ ಅಕ್ಸೆಸ್ ಅಂದರೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗುವಂಥದ್ದು. ಅದನ್ನು ನಾನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ದ ಜಸ್ಟಿಸ್ ಅಲೋವಿಂಗ್ ಎ ಪರ್ಸನ್ ಟು ಅಪ್ರೋಚ್ ಮ್ಯಾಜಿಸ್ಟ್ರೇಟ್ ಡೈರೆಕ್ಟ್ಲಿ ವೆನ್ ಪೊಲೀಸ್ ಫೇಲ್ ಟು ಆ್ಯಕ್ಟ್ ಆರ್ ವೆನ್ ಲಾ ರಿಕ್ವೈರ್ಸ್ ಜುಡಿಷಿಯಲ್ ಇನಿಷಿಯೇಷನ್. ಪೊಲೀಸರು ಆ ಒಂದು ವಿಷಯದ ಕಾಗ್ನಿಸನ್ಸ್ ತಗೊಳ್ಳಿಲ್ಲ ಅಂದರೆ, ಅಥವಾ ಜುಡಿಷಿಯಲ್ ಇನಿಷಿಯೇಷನ್ ಬೇಕಾಗಿದೆ ಅಂತಂದರೆ ನಾವೇನು ಮಾಡ್ಬೋದು, ಕಂಪ್ಲೇಂಟನ್ನು ಕೊಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಆದ್ದರಿಂದ ಇಲ್ಲಿ ನೀವು ಇದರದ್ದು ಕೂಡ ನಾನು PDF ಫೈಲ್ನ ಇಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ನೀವು ಅದನ್ನು ಬಳಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.